ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಅವಲಕ್ಕಿ ಬಳಸಿ ದಿಢೀರ್ ತಿಂಡಿ ಮಾಡೋಣ. ನೀವು ಇದನ್ನು ಬೆಳಗ್ಗೆ ಟಿಫನ್ನಿಗೆ ಬಳಸ್ಕೋಬೋದು, ಇಲ್ಲ ಸಂಜೆ ಟೀ ಟೈಮ್ಗೂ ಕೂಡ ಮಾಡ್ಕೋಬೋದು. ಇದನ್ನು ಚಟ್ನಿ ಹಾಕ್ಕೊಳ್ಳೋಣ. ಟೊಮೆಟೊ ಈರುಳ್ಳಿ ಚಟ್ನಿ, ಅದಕ್ಕೆ ಸಾಗು ಕೂಡ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿದೆ. ಮಕ್ಕಳು ಲಂಚ್ ಬಾಕ್ಸು ಕೂಡ ಇದನ್ನು ಮಾಡಿ ಹಾಕ್ಬೋದು, ಕಳಿಸ್ಬೋದು. ಹೊಸ ಥರ ಅನಿಸುತ್ತೆ ತಿನ್ನೋಕೆ ಇದು. ಇಲ್ಲಿ ನಾನು ಮೀಡಿಯಮ್ ಅವಲಕ್ಕಿ 1 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ 2-3 ಸರಿ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಳೋಣ. ಅವಲಕ್ಕಿ ಎಲ್ಲ ತೊಳೆದು ನೀರೆಲ್ಲ ತೆಗೆದಿಟ್ಕೊಂಡಿರೋದು. ಇದನ್ನು ನೆನೆಯೋಕೆ ಬಿಡೋಣ, ಒಂದು 10 ನಿಮಿಷ ಚೆನ್ನಾಗಿ ನೆನಿಲಿ. ನೀರು ಹಾಕೋದು ಬೇಡ. 10 ನಿಮಿಷ ನೆನೆಯೋಕೆ ಬಿಟ್ಟಿತ್ತು. ಅವಲಕ್ಕಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಈ ಜಾರಿಗೆ ಹಾಕ್ಕೊಳ್ಳೋಣ. ನೀರು ಹಾಕ್ದಂಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡಿರೋದು. ರವೆ ಅರ್ಧ ಕಪ್ಪು, ಮೊಸರು ಅರ್ಧ ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಜೊತೆಗೆ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅವಲಕ್ಕಿ ಹಾಕ್ಕೊಳ್ಳೋಣ. ರವೆ ಅವಲಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಸೇರಿಸ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಕಾಯಿ ತುರಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕೊಬ್ಬರಿನ, ಹಸಿ ಕೊಬ್ಬರಿ, 1 ಹಸಿಮೆಣಸು ಸಣ್ಣದಾಗಿ ಹೆಚ್ಕೊಂಡಿರೋದು, 2-3 ಕಾಳು ಮೆಣಸು ಜಜ್ಜಿಕೊಂಡಿರೋದು, 1/4 ಇಂಚಿನಷ್ಟು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿರೋದು, 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ರೆಡಿ ಇದೆ. ಈಗ ಚಿಕ್ಕದಾಗಿ ಮೊದಲು ಈ ಸೈಜು ಉಂಡೆ ಮಾಡ್ಕೊಳ್ಳೋಣ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರಿದ್ರೆ ಬೇಗ ಮಾಡ್ಕೋಬೋದು. ಈ ಥರ ಪುಟ್ಟದಾಗಿ ಬಟ್ಲು ಮಾಡ್ಕೊಳ್ಳೋಣ. ಸ್ವಲ್ಪ ಈಗ ಪ್ರೆಸ್ ಮಾಡಿದ್ರೆ ನಿಧಾನಕ್ಕೆ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಬಿಟ್ರೆ ಸಾಕು. ಚಿಕ್ಕದಾಗಿ ಬಟ್ಲು ರೆಡಿ ಆಗುತ್ತೆ. ಈ ಥರ ಎಲ್ಲವನ್ನೂ ಮಾಡ್ಕೊಳ್ಳೋಣ. ಮೊದಲು ಈ ಥರ ಬಟ್ಲುಗಳನ್ನ ರೆಡಿ ಮಾಡಿ ಇಟ್ಕೊಂಡಿರೋದು. ನಾನಿಲ್ಲಿ ಒಂದು ತಟ್ಟೆಗೆ ಎಣ್ಣೆ ಸವರ್ಕೋತಾ ಇದ್ದೀನಿ. ಈ ಥರ ಕ್ಲೀನಾಗಿ ಎಣ್ಣೆ ಸವರೋದ್ರಿಂದ ಕಡುಬುಗಳು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬೇಯ್ತವೆ. ನೀರು ಕಾಯೋಕ್ಕಿಟ್ಟಿತ್ತು, ನೀರು ಕುದೀತಾ ಇದೆ. ಮೊದಲು ಪ್ಲೇಟ್ ಇಡೋಣ. ಒಂದೊಂದೇ ಕಡುಬು ಜೋಡಿಸ್ತಾ ಬರೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 10 ನಿಮಿಷ ಬೇಯಿಸ್ಕೊಳ್ಳೋಣ. ಬೆಂದಿದೆ ನೋಡೋಣ. ನಾನಿಲ್ಲಿ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿರೋದು. ಇದು ಪೂರ್ತಿ ತಣ್ಣಗಾಗಲಿ. ಹೊರಗೆ ಎತ್ತಿಟ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಳೋಣ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು. ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ ಜೀರಿಗೆ ಚಿಟಪಟ ಆಗಲಿ. ಒಣಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿರೋದು. ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಪುಡಿನ. ಈಗ ಕಡುಬು ಹಾಕ್ಕೊಳ್ಳೋಣ.
ಒಗ್ಗರಣೆಯಲ್ಲಿ 1 ನಿಮಿಷ ಬಿಸಿ ಮಾಡ್ಕೊಂಡಿರೋದು. ಬಿಸಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಇದನ್ನು ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಜೊತೆಗೆ ಬಳಸ್ಕೋಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.